ಬೋಲ್ಟ್ ಹಾಕಿದ್ರೆ ಬಾಗ್ಲು ಬಡಿತಾಳೆ, ನಮ್ಮ ಅಕ್ಕ ಬಂದು ತೆಗಿತಾಳೆ. ನೀವು ಬರೀ ಈ ಥರ ಯೋಚಿಸ್ತೀರಾ ಅಷ್ಟೇ. ನನ್ನ ಯೋಚನೆ ಬೇರೆನೇ ಇದೆ. ಅಷ್ಟೊಂದೆಲ್ಲ ಯೋಚನೆ ಮಾಡೋಷ್ಟು ನನಗೆ ಬುದ್ಧಿ ಇಲ್ಲ. ಮ್ಯಾಟ್ರ್ ಏನು ಅಂತ ಹೇಳಿ ಮಾಮ್. ಸ್ನಾನ ಮಾಡಕ್ಕೆ ಅಂತ ಹೋದ ವಿಶಾಲಾಕ್ಷಿ ಸ್ನಾನ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ರೆಡಿ ಆಗೋದಿಕ್ಕೆ ಅವಳ ಹತ್ರ ಒಂದು ಡ್ರೆಸ್ಸು ಸೀರೆ ಕೂಡ ಇರೋದಿಲ್ಲ. ಅದ್ಯಾಕ್ ಮಾಮ್? ನಾವು ಮಾಯ ಮಾಡ್ತೀವಿ ವಲ್ಲಭಾವ, ನಮಗೂ ಮ್ಯಾಜಿಕ್ ಬರುತ್ತೆ ಅಂತ ಅನ್ಕೊಂಡ್ರೆ ಆಯ್ತು. ಮೆತ್ತಿಗೆ ಅರ್ಥ ಆಯ್ತು ಮಾಮ್. ಅವಳು ಗೋಪಿಕೆ ತರ ಫೀಲ್ ಆಗ್ಬೇಕು ಅಂದ್ರೆ ನಾನು ಕೃಷ್ಣನ್ ತರ ಅವಳ ಬಟ್ಟೆನ ತಗೊಂಡ್ ಬರ್ಬೇಕು. ಹೆಂಗೆ ನಾವು? ಆಮೇಲೆ ನಮ್ಮ ಅಕ್ಕ ಕೇಳಿದ್ರೆ ಒಗೆಯೋದಿಕ್ ಹಾಕಿದ್ವಿ ಅಂತ ಹೇಳಿದ್ರಾಯ್ತು. ಸೂಪರ್ ಅತ್ತೆ. ಇದ್ರೆ ರೂಮಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ಹಾಲಿಗೆ ಬಂದು ಎಲ್ರ ಮುಂದೆ ಮಾನ ಕಳ್ಕೋಬೇಕು. ನಮ್ ವಿಷಯಕ್ಕೆ ಬಂದ್ರೆ ಪರಿಣಾಮ ಹೇಗಿರುತ್ತೆ ಅಂತ ಇವಾಗ ಗೊತ್ತಾಗುತ್ತೆ ಅವಳಿಗೆ. ಏಯ್ ಹೋಗೋ. ಮಾಮ್, ಅಯ್ಯ ವಿಶಾಲಾಕ್ಷಿ ಉಪಯೋಗಿಸಿರೋ ಬಟ್ಟೆ ಆದ್ರೂನು ಎಷ್ಟು ಗಮ್ಮಂತಿದೆ ನೋಡಿ. ಏಯ್ ನನ್ ಮುಖದ ಹತ್ರ ಯಾಕೋ ಹಿಡಿತಿದ್ಯಾ? ಯಾವಾಗ ನೋಡಿದ್ರು ದೇವಸ್ಥಾನಕ್ಕೆ ಹೋಗ್ತಿರ್ತಾಳಲ್ಲ, ಅದಕ್ಕೆ ಕರ್ಪೂರದ ವಾಸನೆ, ಲಡ್ಡು ವಾಸನೆ ಬರೋದು ತುಂಬಾ ಕಾಮನ್. ಸರಿ, ಬೇಗ ಹೊರಡೋಣ. ಸ್ನಾನ ಆಯ್ತು ಅನ್ಸತ್ತೆ ಅವಳ್ದು. ಇವಾಗ ವಾರ್ಡ್ರೋಬಲ್ಲಿರೋ ನೈನಿ ಸೀರೆನ ಉಟ್ಕೋಬಾರ್ದು ಅಂತ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಭಾವನ್ ಬುದ್ಧಿ ಇತ್ತೀಚೆಗೆ ಚುರುಕಾಗಿದೆ ಅತ್ತೆ. ನನ್ ಮಗ ಅವನು. ಸರಿ ಸರಿ ನಡೀರಿ. ಏನಾಯ್ತು ಡೊಮ್ಮಕ್ಕ, ಸಡನ್ ನಗ್ತಿದ್ಯಾ? ಕೆಲವ್ರಿಗೆ ಬುದ್ಧಿನೇ ಇಲ್ಲ ಅಂತ ಗೊತ್ತಾಗಿ ನಗ್ತಾ ಇದ್ದೀನಿ. ಯಾರವರು? ಇನ್ಯಾರು? ವಲ್ಲಭನೇ ಅನ್ಸತ್ತ. ವಿಲನ್ಸ್ ತರ ಬಿಲ್ಡಪ್ ತಗೊಳ್ಳೋ ಕಾಮಿಡಿ ಪೀಸ್ಗಳನ್ನ ನೆನೆಸ್ಕೊಂಡ್ರೆ ಯಾರಿಗಾದ್ರೂ ನಗು ಬರುತ್ತೆ ವಿಶಾಲ್. ಸುಮ್ಮನಿರಿ ಅದಕ್ಕೆ, ಇನ್ನೇನು ಬರ್ತಿದಾರ ಅವರು. ಇವ್ರಿಗೆ ಬೇರೆ ಏನು ಕೆಲಸನೇ ಇಲ್ಲ ಅನ್ಸುತ್ತೆ. ಕೆಲ್ಸ ಮುಗಿಸ್ಕೊಂಡೇ ಬಂದಿದ್ದೀರಾ ಅನ್ಸತ್ತೆ. ಏಯ್, ಏನ್ ಕೆಲ್ಸ? ಯಾಕೆ ಹೋಗಿದ್ರಿ, ಯಾಕೆ ಬಂದ್ರಿ? ಏನ್ ನೈನಿ ಹಾಗಂತಿದ್ಯಾ? ರೂಮಿಗೆ ಹೋಗ್ತಿದ್ದ ಹಾಗೆ ವಿಶಾಲಾಕ್ಷಿ ಮಾಡೋ ಶಾಂತಿ ಪೂಜೆ ನೋಡ್ದೆ ಹಾಗೆ ಬಂದ್ಬಿಟ್ವಲ್ಲ ಅಂತ ಅನ್ನಿಸ್ತು. ಅದಕ್ಕೆ ವಾಪಸ್ ಬಂದ್ವಿ. ನಾನು ಮೀಟು, ವಿಶಾಲಾಕ್ಷಿ ಇನ್ನೂ ಬಂದಿಲ್ವಾ? ಎಷ್ಟು ಹೊತ್ತು ಅಂತ ಮಾಡ್ತಾಳೆ ಸ್ನಾನ. ನನಗಂತಾರೆ ಗಂಟನ್ಗಟ್ಲೆ ಲೇಟ್ ಮಾಡ್ತೀಯ ಅಂತ. ಈಗ ನೋಡಿದ್ರ ವಿಶಾಲಾಕ್ಷಿ ಎಷ್ಟು ಟೈಮ್ ತಗೋತಿದ್ದಾಳೆ ಅಂತ. ಗಾಯತ್ರಿ, ನೀನೇನ್ ತಗೋತೀಯಾ? ಏಯ್ ಬೇವಿನ ಸೊಪ್ಪು ತಗೊಂತಿದ್ದಾಳೆ, ತಿನ್ಬಿಟ್ರೆ? ತಿನ್ನೋದು ಒಳ್ಳೇದೇ ಬಾವಾ. ಬೇವಿನ ಸೊಪ್ಪು ಕೊಡೋಷ್ಟು ಆರೋಗ್ಯ ಯಾವ ಮಾತ್ರೆ ಕೊಡುತ್ತೆ ಹೇಳಿ? ನಾವೇನ್ ಮೇಕೆ ಅಲ್ಲ ಸೊಪ್ಪಿನ ತಂಟೆಗೆ ಹೋಗೋದಿಕ್ಕೆ. ಗುಡ್ ಜೋಕ್ ಅತ್ತೆ. ಗಾಯತ್ರಿ, ಎಲ್ಲ ಹೋಗ್ತಿದ್ಯಮ್ಮ? ಗಾಯತ್ರಿ, ಅಮ್ಮನ ಹತ್ರ ಹೋಗ್ತಿರ್ಬೇಕು. ವಿಶಾಲಾಕ್ಷಿ ಇನ್ನೂ ಬಂದಿಲ್ಲ ಅಂತ ಮಾತಾಡ್ಕೋತಿದ್ವಲ್ಲ ಯಜಮಾನ್ರೆ. ಗಾಯತ್ರಿಗೆ ಎಲ್ಲ ವಿಷಯನೂ ಅರ್ಥ ಆಗತ್ತೆ ಬ್ರೋ. ಯಾವಾಗ ಏನ್ ಮಾಡ್ಬೇಕೋ ಹೇಗ್ ಮಾಡ್ಬೇಕೋ ಗಾಯತ್ರಿ ಪುಟ್ಟಿಗೆ ಗೊತ್ತಿರೋ ಹಾಗೆ ಯಾರಿಗೂ ಗೊತ್ತಿಲ್ಲ.
ಅಯ್ಯ ವಿಶಾಲಾಕ್ಷಿ ಅಂತ ಕರೀರಿ. ಇನ್ನೂ ಎಷ್ಟೊತ್ತು? ಕರ್ದ್ಬಿಡಿ. ನೈನಿ ಬೇಗ ಬರಕ್ ಹೇಳು. ವಿಶಾಲಾಕ್ಷಿ, ಹಾಲಲ್ಲಿ ನಿನ್ಗೋಸ್ಕರ ಎಲ್ರೂ ಕಾಯ್ತಿದೀವಮ್ಮ, ಬಾ. ಉತ್ತರಾನೇ ಬರ್ತಿಲ್ಲ. ಹೇಗ್ ಬರ್ತಾಳೆ? ನಡ್ಕೊಂಡ್ ಬರ್ತಾಳೆ. ಹಾಗಲ್ಲ, ಯಾವ ಡ್ರೆಸ್ಸಲ್ಲಿ ಬರ್ತಾಳೆ ಅಂತ. ನಿಮಗ್ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಸ್ತಿದೆ. ಪೂಜೆಗೆ ಹೇಗ್ ಬರ್ತಾರೋ ನೋಡೋಣ ಅಂತ ಕುತೂಹಲ ಇರಬೇಕು. ವಿಶಾಲಾಕ್ಷಿ ಡ್ರೆಸ್ ಹಾಕೊಂಡ್ರು, ಸೀರೆ ಉಟ್ಕೊಂಡ್ರು ತುಂಬಾ ಮುದ್ದಾಗಿ ಅಂದವಾಗಿ ಕಾಣ್ತಾಳೆ. ಅದ್ರಲ್ಲೇನು ಅನುಮಾನ ಇಲ್ಲ. ಮತ್ತೆ ಈಗ ಹೇಗ್ ಬರ್ತಾಳೋ? ಹೇಗ್ ಬರ್ತೀಯಾ, ಹೇಗ್ ಕಾಣ್ತೀಯಾ ಅಂತ ಇವ್ರಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ವಿಶಾಲಾಕ್ಷಿ. ಗಾಯತ್ರಿನೂ ನಿನ್ನೆ ಉಡ್ಕೊಂಡ್ ಬಂದ್ಲು. ಇಬ್ರು ಹಾಲಿಗೆ ಬಂದ್ಬಿಡಿ. ಇದೇ ಗಾಳಿ ಬೀಸ್ತಿದೆ. ವಿಶಾಲಾಕ್ಷಿ ಬರ್ಬೇಕಾದ್ರೆ ಏನ್ ಈ ತರ ಗಾಳಿ ಬೀಸ್ತಿದೆ? ಬೇವಿನ ಸೊಪ್ಪು ಹಾರ್ತಿದೆ ಅಂದ್ರೆ ಅಮ್ಮ ಬರ್ತಿದ್ದಾರೆ ಅಂತಾನೆ ಅರ್ಥ. ಎಲ್ಲ ಬೇವಿನ ಸೊಪ್ಪು ಮೆಟ್ಲ ಕಡೆಯಿಂದನೇ ಬರ್ತಿದೆ. ಎಲ್ಲಿದ್ದೀವು? ಆಗ್ಲೇ ಗಾಯತ್ರಿ ತಗೊಂಡು ಹೋದ್ಲಲ್ಲ ನೈನಿ. ಅವಳು ತಗೊಂಡು ಹೋಗಿದ್ದು ಬೇವಿನ ಕಡ್ಡಿ ಅಷ್ಟೇ. ಅಮ್ಮನ ಕೈ ಕೊಟ್ಟ ಮೇಲೆ ಕಡ್ಡಿ ಕೊಂಬೆ ಆಗಿ, ಕೊಂಬೆ ಗಿಡ ಆಗಿ, ಗಿಡ ಮರ ಆಗಿ ಬೇವಿನ ಸೊಪ್ಪು ಬೆಳೆಯುತ್ತೆ. ಮಾನನ ಮರ ಹೇಗೆ ಕಾಪಾಡತ್ತೆ ಅಂತ ಅಲ್ಲಿ ಹ್ಯಾಂಗ್ ನಡ್ಕೊಂಡು ನಿಂತ್ಕೋಬಿಟ್ಟೆ? ವಿಶಾಲಾಕ್ಷಿ, ಇದೇನಮ್ಮ?
ಬೇವಿನ ಸೊಪ್ಪನ್ನು ಕಟ್ಕೊಂಬಂದಿದ್ಯಾ? ಗಾಯತ್ರಿ, ಚೆನ್ನಾಗಿದೆ. ನೀನು ಹುಟ್ಟಿರೋ ಸೀರೆಗಿಂತ ಚೆನ್ನಾಗಿದೆ ಅಂತ ಹೇಳು ಸುಮನ. ಅಯ್ಯೋ, ಬಟ್ಟೆ ಇಲ್ಲ ಅಂತಂದ್ರೆ ಮೇಲಿಂದ ಕೆಳಗೆ ಬರಲ್ಲ ಅಂತ ಹೇಳಿದ್ರಲ್ಲ ಮಾಮ್. ಏಯ್, ಏಯ್, ನೀನ್ ಬಾಯಿ ಮುಚ್ಕೊಂಡಿರೋ. ಮಾಮ್, ಅಂದ್ರೆ ಇದು ನಿಮ್ಮ ಕೆಲಸನಾ? ಅರ್ಥ ಆಯ್ತಲ್ಲ ಯಜಮಾನ್ರೆ. ವಿಶಾಲಾಕ್ಷಿ ಸ್ನಾನಕ್ಕೆ ಹೋದಾಗ ಅವಳಿಗೆ ಹಾಕೊಳಕ್ಕೆ ಬಟ್ಟೆ ಇಲ್ದಂಗ್ ಮಾಡಿದ್ದಾರೆ ಅಂತ. ಮಾನ ಮರ್ಯಾದೆ ಅರ್ಥ ಆಗದೆ ಇರೋರು ನೀವು ಮನುಷ್ಯರೇ ಅಲ್ಲ. ಏಯ್, ಏನ್ ಮಾತಾಡ್ತಿದ್ಯಾ? ನಿಜವಾಗ್ಲೂ ನೀವು ಮನುಷ್ಯರಲ್ಲ. ನೀನ್ ಕೂಡ ನಮ್ಮನ್ನ ಅನ್ನೋ ಹಾಗಾಗೋಯ್ತಾ? ಅನ್ನೋದಲ್ಲ, ನೀವು ಮಾತಾಡಿದ್ರೆ ಕೊನೆ ಮಾತಿಗೆ ನೀವು ಮನುಷ್ಯರಲ್ಲ ಅಂತ ಅನುಮಾನ ಬರೋ ಹಾಗೆ ಮಾಡ್ತೀನಿ. ಏನ್ ಮಾಡ್ತೀಯಾ? ಹಾ, ನಾನು ಬೇವಿನ ಸೊಪ್ಪಿನ ಬಟ್ಟೆ ತರ ಉಡ್ಕೊಂಡು ಬರೋ ಹಾಗೆ ಮಾಡಿದ್ದಕ್ಕೆ, ನನಗೆ ನೀವು 3 ಜನ ಅವಮಾನ ಮಾಡಿದ್ದಕ್ಕೆ ನೀನು ನೀನು ಬೆಕ್ಕಿನ ಥರನೇ ಅರ್ಚ್ಕೊಂಡು ನನ್ನ ಮರ್ಯಾದೆ ತೆಗಿಯಕ್ಕೆ ನೋಡಿದ್ದು ನೀವು 3 ಜನನು. ಮಾನ ಮರ್ಯಾದೆ ಎಲ್ಲದನ್ನೂ ಕಳ್ಕೊತೀರಾ. ಅಮ್ಮ ಶಾಪ ಕೊಟ್ರು, ಅನುಭವಿಸ್ತೀರಾ ನೀವು. ಯಾವುದು? ಹಾ, ಎಲ್ಲಿ? ನಾನ್ ಮೇಕೆ ಆಗ್ಬಿಟ್ನಾ? ನಾನೇ ನಾಯಿ ಆಗೋದ್ನಾ? ನಾನು ಬೇಕಾಗ್ಬಿಟ್ನಾ? ಈ ಹುಡುಗಿ ಏನೋ ಕೋಪದಲ್ಲಿ ಅಂದ್ಲು ಅಂತ ಆಗ್ಬಿಡ್ತೀವಾ? ವಿಶಾಲಾಕ್ಷಿ ಕೋಪನ ನಾನು ಯಾವತ್ತೂ ನೋಡಿಲ್ಲ. ನೀವು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ನೋಡ್ತೀರಾ ಅತ್ತೆ. ನೈನಿ, ನೀನು ಹೀಗೆಲ್ಲ ಶಾಪ ಹಾಕ್ಬೇಡ, ಬಿಟ್ಟಾಕೋ. ನೀವು ಮಾಡಿರೋ ಪಾಪಕ್ಕೆ ನೀವು ಖಂಡಿತ ಅನುಭವಿಸ್ತೀರಾ. ನೀವು ಮಾಡಿರೋ ಹುಚ್ಚ ಕೆಲಸ ನೆನ್ಸ್ಕೋತಿದ್ರೆ ಹಲ್ಲು ಉದುರಿಸ್ಬೇಕು ಅಂತ ಅನಿಸ್ತಿದೆ. ಏಯ್, ಬಾಯಿ ಮುಚ್ಚು. ಈ ಮಾಯಾವಿ ಹುಡುಗಿ ನಮ್ಗೆ ಅವಮಾನ ಮಾಡಿದಾಗ ನಮಗೆ ಹೇಗಾಗಿರ್ಬೇಡ. ಇವ್ರ ಜೊತೆ ನಮ್ಗೇನ್ ಮಾತು? ನಡೀರಿ. ಬನ್ನಿ ಮಾಮ್. ಬಾ ನೈನಿ, ಬಾ. ನೀನ್ ನೋಡ್ದೆ ಹೇಳಕ್ಕಾಗಲ್ಲ. ಹಾಯ್ ಸುಮನಾ, ಹಲೋ, ಹೌ ಡು ಯು ಡೂ? ಯಾರೋ ಹೊರಗ್ನವ್ರನ್ನ ಮಾತಾಡ್ಸ್ದಂಗೆ ಸುಮ್ಮನನ್ ಮಾತಾಡಿಸ್ತಿದ್ಯಲ್ಲ ಅಕ್ಕ. ನೀನ್ ಸುಮ್ನಿರು ನೈನಿ, ರಿಪ್ಲೈ ಏನ್ ಬರುತ್ತೆ ಅಂತ ಕಾದ್ ನೋಡೋಣ. ಏನಾಯ್ತು ಅಂತ ಅಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ಯಾ ಅಕ್ಕ? ನಾಯಿ ಆಗಿದ್ಯೇನೋ ನೀನು ಅಂತ ನೋಡೋದಕ್ಕೆ ಬಂದಿದ್ದಾರೆ ಅದಕ್ಕೆ. ಅಕ್ಕ, ಇದಕ್ಕ ನೀನ್ ನನ್ನ ಇಲ್ಲಿ ಕರ್ಕೊಂಬಂದಿದ್ದು? ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬರ್ಲಿ ಬಿಡಕ್ಕ. ನಮ್ ಗಂಡ ಹೆಂಡತಿ ಮಧ್ಯೆ ಸಂಸಾರ ಅಂತದ್ ಏನೂ ಇಲ್ಲ ಬಿಡು. ಯಾವಾಗ ಬೇಕಾದ್ರೂ ಬರ್ಬೋದು. ಆಗ್ಲೂ ಹೀಗೆ ಇರ್ತೀನಿ. ನಾಯಿ ತರ ಬದ್ಲಾಗಿ ಬಾಲ ಅಲಾಡ್ಸ್ಕೊಂಡು ನಾಲ್ಗೆ ಚಾಚಲ್ಲ. ಅದೇನು ವಿಶಾಲಾಕ್ಷಿ ಶಾಪ ಹಾಕಿದಾಳಲ್ವಾ? ಇವಳು ಬದಲಾಗಲ್ಲ ಅದಕ್ಕೆ. ಮೇ ಬಿ
ಬಿಹೇವಿಯರ್ ಚೇಂಜ್ ಆಗ್ಬೋದು, ಆದರೂ ಶಾಪ ಹಾಕಿ ಸ್ವಲ್ಪ ಹೊತ್ತಾಗಿರೋದಷ್ಟೇ. ನಾಳೆ ನೋಡಬೇಕು. ಬಿಟ್ಬಿಡಿ ವಿಕ್ರಾಂತ್ ಅವರೇ, ನಾವೇ ಹೀಗೆಲ್ಲ ಮಾತಾಡಿದ್ರೆ ಸುಮನ ಬೇಜಾರು ಮಾಡ್ಕೋತಾಳೆ. ಆಹಾ ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ತೀಯಕ್ಕ. ಹಾಸಿನಿ ಅಕ್ಕನ್ ಜೊತೆಗ್ ಬಂದು ನನ್ನ ಅವತಾರ ನೋಡಿ ಖುಷಿ ಪಡ್ಬೇಕು ಅನ್ಕೊಂಡೆ. ನಾನ್ ಮೊದ್ಲಿನ ತರನೇ ಅಂದವಾಗಿರೋದಿಕ್ಕೆ ಮಾತ್ ಬದಲಾಯಿಸ್ತಿದ್ಯಾ? ಅಂದನಾ? ಎಲ್ಲಿದೆ ಸುಮ್ನಾ? ನನ್ ಗಂಡ ಅಷ್ಟೇ ಅನ್ಕೊಂಡೆ, ನೀನು ಕೂಡ ವ್ಯಂಗ್ಯ ಮಾಡ್ತೀಯಕ್ಕ. ನಿನಗ್ ಅಂದ ಇದೆ ಅಂತ ನೀನ್ ಅನ್ಕೊಂಡ್ ಹಾಗೆ ವಿಶಾಲಾಕ್ಷಿನೂ ಅನ್ಕೊಂಡಿರ್ತಾಳಲ್ವಾ? ಮತ್ ನೀವು 3 ಜನ ಯಾಕೆ ಅವಳನ್ನ ಅವಮಾನ ಮಾಡೋದಕ್ ನೋಡಿದ್ರಿ? ನೋಡ್ ಸುಮನ, ಹೆಣ್ಮಕ್ಳು ಪ್ರಾಣಕ್ಕಿಂತ ಮಾನಕ್ಕೆ ಹೆಚ್ಚು ಬೆಲೆ ಕೊಡೋದು. ಅಮ್ಮನೋ ದಯೆಯಿಂದ ಬೇವಿನ ಸೊಪ್ಪನ್ನು ಕಟ್ಕೊಂಡ್ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳ ಮರ್ಯಾದೆ ಕಳ್ದಿದ್ ಪಾಪನ ನೀವ್ ಕಟ್ಕೋತಾ ಇದ್ರಿ. ಅದಕ್ಕೆ ಈಗ ಪಾಪ ಅನ್ಕೊಂಡಿಲ್ಲ ಅನ್ಕೋಬಿಡಿ, ನೋಡಕ್ ಸಣ್ಣ ಇದ್ದಾಳೆ ಅಷ್ಟೇ. ಪಾಪದ ಭಾರ ಬೆಟ್ಟದಷ್ಟಿದೆ. ಅದಕ್ಕೇನಾ ನನ್ನ ಎತ್ಕೊ ಅಂದ್ರೆ ಎತ್ಕೊಳ್ಳಲ್ಲ? ಇಷ್ಟ ಆದ್ರೂ ರೊಮ್ಯಾನ್ಸ್ ಇದೆ ಅಂತಂದ್ರೆ ವಿಕ್ರಾಂತ್ ಪುಣ್ಯ ಮಾಡಿದ್ದ ಅಂತ. ಅದು ಮಾತಿಗಷ್ಟೇ ಅತ್ಗೆ, ಮನ್ಸಲ್ಲಿ ಏನೂ ಇರಲ್ಲ. ನಿಮ್ ಬಗ್ಗೆನೋ ನನ್ ಬಗ್ಗೆನೋ ಹೇಳ್ತಿರೋದು? ನೀನು ಸುಮ್ಮನಿರಲ್ವೇ, ಚೇಷ್ಟೆ ಮಾಡ್ತೀಯ, ಅದಕ್ಕೇನೆ ಶಾಪಕ್ಕೆ ಗುರಿಯಾಗಿದೆಯಾ. ವಿಕ್ರಾಂತ್ ಅವರೇ, ಏನೂ ಆಗಿಲ್ಲ ಬಿಡಿ, ಭಯ ಪಡೋ ಅವಶ್ಯಕತೆ ಏನಿಲ್ಲ. ವಿಶಾಲಾಕ್ಷಿ ಸಿಟ್ಟಲ್ಲಿ ಹಾಗೆಲ್ಲ ಅಂದಿರ್ಬೋದು, ಆದರೆ ಇಲ್ಲಿವರೆಗೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ನಾಳೆ ಬೆಳಗ್ಗೆ ಬಂದ್ ನೋಡಿ, ಹೀಗೆ ಇರ್ತೀನೋ ನಾ ಯಾಕೆ ಬದಲಾಗಿರ್ತೀನೋ ಅನ್ನೋದು ಗೊತ್ತಾಗತ್ತೆ. ನಾಯಿ ಮರ್ಯಾದೆ ತೆಗಿಬೇಡ ಪ್ಲೀಸ್. ಹಾಗೆ ಹೇಳಿದ್ರೆ ಸುಮ್ಮನಿರಲ್ಲ. ಸುಮನಾ, ಬಿ ಕೂಲ್. ಸಿಚುಯೇಷನ್ ಹೇಗಿದೆ ಅಂತ ಚೆಕ್ ಮಾಡೋದಕ್ ಬಂದೇ ಹೊರತು ನಿಮ್ಗಳ ಜಗಳ ನೋಡೋದಕ್ಕಲ್ಲ. ನೈನಿ, ಲೆಟ್ಸ್ ಗೋ. ಮೂವತ್ತೈದು, 46, 58, 66, 70. ಲೇ ಇವಳೆ, ಇಲ್ಲಿ ನಾನು ಕಷ್ಟಪಡ್ತಾ ಇದ್ರೆ ನೀನೇನು ಆರಾಮಾಗಿದ್ಯಾ? ಏನ್ ಮಾಡ್ಬೇಕು ಅಂತೀರಿ? ಸುಸ್ತಾಗ್ತಿದೆ ಕಣೆ. ಹೋಗಿ ಅರ್ಧ ಲೀಟರ್ ಹಾಲು, 5 ಜ್ಯೂಸ್ ತಗೊಂಬ ಹೋಗ. ಹೇ ಚಿಕ್ಕಪ್ಪ, ನೀವೇನಾ? ಸಡನ್ ಆಗಿ ನೋಡಿದ್ದಕ್ಕೆ ಕಾಡ್ ಹಂದಿ ಮನೆಗ್ ಬಂದಿದೆ ಅಂತ ಅನ್ಕೊಂಡೆ. ಅದೇನಮ್ಮ ಹಾಗಂತ ಇದೆಯಾ? ಇನ್ನೇನ್ ಮತ್ತೆ, ಹಂದಿ ತರ ತಿಂದ್ರೆ ಇನ್ನೇನ್ ಹೇಳ್ತಾರೆ ಹೇಳಿ? ಹೊಟ್ಟೆ ಕರ್ಗಿಸೋದಿಕ್ಕೆ ಕರೆಂಟ್ ಶಾಕ್ ಹೊಡೆದಿರೋ ಕೋತಿ ತರ ಆಡ್ತಿದ್ದೀರಾ. ಎಕ್ಸರ್ಸೈಸ್ ಮಾಡದೇ ಇರೋರು ಹೀಗ್ ಮಾತಾಡ್ತಾರೆ ಅಂತ ನಂಗೆ ಗೊತ್ತೇ. ಏನ್ ಮಾಡ್ತಿದ್ದಾರಕ್ಕ? ಚಿಕ್ಕಪ್ಪ ಸಣ್ಣ ಆಗ್ಬೇಕು ಅನ್ಕೊಂಡಿದ್ದಾರೆ ನೈನಿ. ಇನ್ನೂನಾ? ಉದ್ದಕ್ಕಲ್ಲಮ್ಮ, ಅಡ್ವಾ ಕಡಿಮೆ ಆಗೋಣ ಅಂತ. ಓ, ಅದಕ್ಕೆ ಪಡಬಾರ್ದು ಪಾಡು ಪಡ್ತಾ ಇದ್ದಾರೆ ಇವರು. ಪಾಡ್ ಪಡಬಾರ್ದು ಆಂಟಿ, ಹಾಡ್ ಆಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಅವಾಗ ನಂತರ ಸಣ್ಣ ಆಗೋಗ್ತಾರೆ. ಹಾ ನಿಜಾನೇ. ಜಸ್ಟ್ ಮಿನಿಟ್, ಐ ವಿಲ್ ಶೋ ಯು. ಫೋನ್ ಕೊಡಿ ಇಲ್ಲಿ. ಸ್ಟಾರ್ಟ್. ಗುಡ್ ಮಾರ್ನಿಂಗ್. ಎಲ್ಲರೂ ತುಂಬ ಹ್ಯಾಪಿಯಾಗಿರೋ ಹೋಗಿದ್ದೀರಾ? ಏನಾದರೂ ವಿಶೇಷನಾ? ಹಾಗೆಲ್ಲ ಏನಿಲ್ಲ ಯಜಮಾನ್ರೆ, ಹಾಸಿನಿ ಅಕ್ಕನ್ ತರಲೆ ನಿಮ್ಗೆ ಗೊತ್ತಲ್ಲ. ಸ್ಮಶಾನದಲ್ಲಿ ಕೂಡ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನಕ್ಕ ಹಾಡಾಡ್ಕೊಂಡ್ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಉಲುಚಿ ನಿದ್ದೆ ಮಾಡ್ತಿದ್ದಾಳೆ, ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಬಾಬು, ಯಾಕೆ ಬೌ ಬೌ ಅಂತಿದ್ಯಾ ಸುಮ್ಮಿ? ನೀವು ಕೂಗಿದ್ರೆ ನಾನ್ ಬೊಗಳ್ತೀನಿ ಅಂತ ಹೇಳೋದಕ್ಕೆ ಹಾಗೆ ಹೇಳದ್ಲೇನೋ. ಮ್ಯಾವ್ ಮ್ಯಾವ್. ಅಯ್ಯಪ್ಪ, ಅಯ್ಯೋ, ಅಯ್ಯೋ.